ಹಾಯ್ ನೋಡಲೇ ಇಲ್ಲ ನಾನು. ಎಲ್ಲ ಮುಗ್ದೆ ಹೋಗೈತೆ ನಾನು ಬರೋಷ್ಟಕ್ಕೆ. ಜೋರಾಗೆ ಬರ್ತೈತೆ. ಇವನ್ ಪಾಪ ರೆಡಿ ಮಾಡ್ಕೊಂಡಿದ್ದೀನಿ. ನಡ್ಕೊಂಡು ಬಂದು ಬಸ್ ಹತ್ರ ಅಷ್ಟೇ ನೀತು ನಾನಿದ್ರು. ಈ ಬರೀ ಎದೆ ಮೇಲೆ ಹಾಕ್ಕೊಂಡು ಮಲಗಿದ್ದೀನಿ. ಅವಳನ್ನ ನೈಟ್ ಪೂರ್ತಿ ನನ್ನ ಕಣ್ಣು ನೋಡ್ಬೋದು ನೀವು. ನನಗಂತೂ ಫುಲ್ಲು ನಿದ್ದೆನೇ ಇಲ್ಲ. ಬೇಕಾದರೆ ಸಂಪರ್ಕಿಸಿ. 3 ವರ್ಷ ಇನ್ನೂ 3 ತಿಂಗಳು ಕಮ್ಮಿ ಹುಡುಗ. ಯಾರಾದ್ರು ಬೇಕಿದ್ರೆ ಸಂಪರ್ಕಿಸಿ. ಹಾಸ್ಪಿಟ್ಲ್ ಅವರು ಮ್ಯಾನೇಜರ್ ಅವರು. ಈ ರೊಟ್ಟಿ ಗಾಯ್ಸ್, ರೊಟ್ಟಿ ಈಗ ಪ್ರೋಗ್ರಾಮಲ್ಲಿ ಏನಾದರೂ ಹೇಳಿದ್ರೆ ಫಸ್ಟ್ ಕಾಂಟ್ಯಾಕ್ಟ್ ನಂಬರ್ ಇವ್ರದೇ ಕೊಡ್ತೀನಿ, ಪ್ರಭಾ ಅಂತ. ಇವ್ರೇ ಇದು ಮಾಡ್ಕೊಬಿಡಿ, ಕಾಂಟ್ಯಾಕ್ಟ್ ಮಾಡ್ಕೊಡಿ. ಇಲ್ಲ ಅಣ್ಣ, ಈ ರೊಟ್ಟಿ ನೋಡಿದ್ರೆ ನನಗೆ ಪ್ರೆಗ್ನೆಂಟಲ್ಲಿ ತಿಂದಿದ್ದೆ ನೆನಪು. ಇನ್ನೊಂದ್ಸಲ ಪ್ರೆಗ್ನೆಂಟಲ್ಲಿ ಮಾಡ್ಕೊಡ್ತೀನಿ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಅಮ್ಮ ಮನೆಯಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆ ತಮ್ಲೈನ್ ನೋಡಿದ್ರೇ ಗೊತ್ತಾಗುತ್ತೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಭೂಮಿ ಅಕ್ಕ ಅವರು ಶಾಪ್ ಓಪನಿಂಗ್ ಇತ್ತಲ್ಲ, ಹಾಗಾಗಿ ಹೊರಟೆ. ನಾನು ಆರ್ಗೇಟಲ್ಲಿ ಇಳ್ಕೊಂಡು ಸಿಟಿ ಬಸ್ ಸ್ಟಾಪಲ್ಲಿ ಹೋದೆ. ಬಟ್ ನಾನು ಆರ್ಗೇಟಲ್ಲಿ ಇಳ್ಕೊಂಡು ಸಿಟಿಗೆ ಹತ್ತಿದ ಬಸ್ಸೇನೆ ಅವ್ರ ಮನೆಗೆ ಹತ್ರನೂ ಕೂಡ, ಜೆ ಪಿ ನಗರ್ ಲಾಸ್ಟ್ ಸ್ಟಾಪ್ಗೆ. ಸೊ ಹಾಗಾಗಿ ನಾನು ಇಳಿಲೇ ಇಲ್ಲ. ನನಗೂ ಅದೇ ಬೇಕಿತ್ತು. ಇಳಿದು ಮತ್ತೆ ಹುಡುಕಿ ಹತ್ತೋದಕ್ಕೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಆ್ಯಂಡ್ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲನೂ ಕೂಡ ಮುಗ್ದೋಗಿತ್ತು. ಅವರು ಶಾಪ್ ಓಪನಿಂಗಿಗೆ ಕೂಗಿದ್ರೆ ನಾನು ಇನ್ನೇನು ಕ್ಲೋಸಿಂಗ್ ಟೈಮ್ ಹತ್ತಿರ ಹೋಗಿದ್ದೆ. ಅದನ್ನೇ ರೇಗಿಸ್ತಾ ಇದ್ರು ಎಲ್ಲರೂ ಸೇರಿಕೊಂಡು. ಆ್ಯಂಡ್ ಬಿಂದು ಅವರು ಬೇಗನೆ ಹೋಗೋಣ ಅಂತ ಹೇಳ್ತಾಯಿದ್ರು. ಸೊ ಆಮೇಲೆ ಇಬ್ರಿಗೂ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಹಾಗಾಗಿ ಅವ್ರು ಬೇಗನೆ ಹೊರಟರು. ನಾನು ಇವಾಗ ಬಂದೆ. ಭೂಮಿ ಅಕ್ಕ ರಿಣಿ ಸಿಸ್ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಅವ್ರ ರಿಯಾಕ್ಷನ್ ತೋರಿಸ್ತೀನಿ ರೀ. ಆ್ಯಂಡ್ ಹಂಗೆ ಪ್ರಭಾ ಅವ್ರಿಗೆ ಒಂದು ಹಾಯ್ ಮಾಡಿದೆ. ಪ್ರಭಾ ಅವ್ರು ಬಂದಿರೋದು ನಾನು ನೋಡಲೇ ಇಲ್ಲ. ಆಮೇಲೆ ಸಡನ್ನಾಗಿ ನೋಡಿ ಸಾರಿ ಪ್ರಭಾ ಅವರೇ ಅಂತ ಹೇಳಿ ಹಾಯ್ ಮಾಡಿದೆ. ಆ್ಯಂಡ್ ಆಮೇಲೆ ಭೂಮಿ ಸಿಸ್ಸು ಅವ್ರ ಜೊತೆ ಮಾತಾಡ್ತಾಯಿದ್ರು. ರಿಯಾಕ್ಷನ್ ನೋಡಬೇಕು ಅವರು ನಾನು ಲೇಟಾಗಿ ಬಂದಿದ್ದೀನಿ ಅಂತ ಹೇಳಿ. ಹಂಗೆ ತಿರುಗಿ ಇದು ಅವ್ರ ವ್ಲಾಗಲ್ಲಿ ಇರುತ್ತೆ, ನಾನು ಲೇಟಾಗಿ ಬಂದಿದ್ದೀನಿ ಅಂತೇಳಿ ಕ್ಲಾಸ್ ತೊಗೊಂಡಿರೋದು. ಆ್ಯಂಡ್ ಮೇಘ ಅವರು ಮತ್ತು ಬಿಂದು ಅವರು ಫಸ್ಟು ಊಟ ಮಾಡಿ ನೀವು ಲೇಟಾಗಿ ಬಂದಿದ್ದೀರಾ ಅಂತ ಹೇಳಿ ಊಟ ಹಾಕ್ಕೊಟ್ರು. ಆ್ಯಕ್ಚುಲಿ ನಾನು ಟಿಫನ್ ಏನೂ ತಿನ್ಕೊಂಡು ಹೋಗಿರಲಿಲ್ಲ. ಬಟ್ ನಾನು ಲೇಟಾಗಿ ಹೋಗಿದ್ದರಿಂದ ನಂಗೆ ಟಿಫನ್ ಊಟ ಎರಡೂ ಆಯಿತು. ಆ್ಯಂಡ್ ನನಗೋಸ್ಕರ ಗೌರೀಶ ವೆಯ್ಟ್ ಮಾಡ್ತಾಯಿದ್ದ. ಪಾಪ ನಾನು ನೀತು ಬಂದಮೇಲೆ ಹೋಗ್ತೀನಿ ಅಂತ ಹೇಳಿ. ಸೊ ಅವನನ್ನು ಕೂಡ ಮಾತಾಡಿಸ್ಕೊಂಡು ಇರು ಅಂತಂದೆ. ಇಲ್ಲ ಸ್ವಲ್ಪ ಕೆಲಸ ಐತೆ ಅಂದ್ಕೊಂಡು ಹೊರಟ. ಒಂದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಹಾಗೆ ಲೇಟಾಗಿ ಹೇಗಿದ್ರು ಹೋಗಿದ್ದೀನಿ ಅಂತ ಹೇಳಿ ದೇವ್ರಿಗೆ ಹಾಗೆ ಕೈ ಮುಕ್ಕೊಂಡು ಅಲ್ಲೇ ಎಲ್ಲಾದರೂ ಗಿಫ್ಟ್ ತರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಯಾಕಂದರೆ ನಾನು ಬರೋದು ಪ್ಲ್ಯಾನ್ ಇರಲಿಲ್ಲ, ಸಡನ್ ಪ್ಲ್ಯಾನ್ ಆಗಿ ಬಂದಿದ್ದು ನಾನು. ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅಕ್ಕಂಗೆ ಹೇಳಿದ್ದೆ ಬರಲ್ಲ ಅಕ್ಕ, ನಾನು ಫಂಕ್ಷನ್ ಎಲ್ಲ ಮುಗ್ದು ಒಂದು 2 ಡೇಸ್ ಆದಮೇಲೆ ಬರ್ತೀನಿ, ಇಲ್ಲ ಆದರೆ ಇವತ್ತು ಬರ್ತೀನಿ ಅಂತ ಹೇಳಿದೆ. ಹಾಗಾಗಿ ನಾನು ಗಿಫ್ಟ್ ಏನೋ ತೊಗೊಂಡು ಬರಲಿಲ್ಲ. ಇಲ್ಲೇ ತರೋಣ ಅಂತ ಹೇಳಿ ಹೋದೆ. ಬಟ್ ಅಲ್ಲಿ ಗಿಫ್ಟ್ ಅಂಗಡಿ ಅಷ್ಟಿರಲಿಲ್ಲ. ಇದ್ದಿದ್ದು ಒಂದು, ಅದು ಓಪನ್ ಕೂಡ ಇರಲಿಲ್ಲ. ಹಾಗಾಗಿ ವಾಪಸ್ ಬಂದೆ ನಾನು. ಅಲ್ಲಿ ಲೈಟ್ ಹಾಕಿದ್ರಲ್ಲ, ಅದು ಸಾಂಗ್ ಕೂಡ ಬರುತ್ತೆ. ನನಗಂತೂ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಅದನ್ನೇ ನೋಡ್ತಾ ಇದ್ದೆ ನಾನಂತೂ. ಆ್ಯಂಡ್ ಹಾಗೆ ಅರಣಿ ಸಿಸ್ಟರ್ ನಾವು ಎಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ದೋ. ಹಾಗೆ ಅವರು ಕೂಡ ಹಾಯ್ ಮಾಡಿದ್ರು. ಭೂಮಿ ಅಕ್ಕಂಗೆ ಒಂದಷ್ಟು ಜನ ಫ್ರೆಂಡ್ಸು, ಫ್ಯಾಮಿಲಿ ಸರ್ಕಲ್ಸು ಎಲ್ಲರೂ ಕೂಡ ಬಂದಿದ್ದರು. ಅವರು ಮಾತಾಡಿಸ್ತಾ ಇದ್ರು. ಸೊ ಇಲ್ಲೆಲ್ಲ ಕಳಿಸ್ತಾ ಇಟ್ಟಿದ್ದಾರೆ. ನಾನು ವೀಡಿಯೋನೂ ಅಷ್ಟು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಸ್ಯಾರಿನೂ ಅಷ್ಟೇ ಸ್ವಲ್ಪ ಜೋಡಿಸಿದ್ದಾರೆ. ಯಾಕಂದರೆ ಹೋಮ ಎಲ್ಲ ಮಾಡಿಸ್ತಾರಲ್ಲ, ಅದು ಧೂಳಾಗುತ್ತೆ ಅಂತ ಏನೋ. ಇನ್ನೊಂದು ಸ್ವಲ್ಪ ಸ್ಟಾಕ್ಸ್ ಎಲ್ಲ ಮನೇಲಿದೆ, ಜೋಡಿಸ್ಬೇಕು ಅಂತ ಹೇಳ್ತಾಯಿದ್ರು. ಆ್ಯಂಡ್ ಇವಾಗ ನಾವು ಹೊರಡಬೇಕು, ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ಬಟ್ ಭೂಮಿ ಅಕ್ಕ ಬಿಡ್ತಾಯಿಲ್ಲ. ನೋಡ್ತಾ ಇರ್ಬೋದು ನನ್ನ ಬ್ಯಾಗ್ ಅದು ಭೂಮಿ ಅಕ್ಕ ಹಾಕ್ಕೊಂಡಿರೋದು. ಆ್ಯಂಡ್ ನಾನು ಬಿಂದೋರ್ನ ಇಡ್ಸ್ಕೊಳ್ಳಿ ಅಂತಂದೆ. ಬಿಂದೋರು ಇಲ್ಲ ಆಗಲ್ಲ ಅಂತ ಇದ್ರು. ಆಮೇಲೆ ಬಿಂದೋರ ಹಸ್ಬೆಂಡು ಕಾಲ್ ಮಾಡಿ ಭೂಮಿ ಅಕ್ಕ ಹೇಳ್ತಾಯಿದ್ರು ಇರೋದಕ್ಕೆ. ಅವರು ಮಳೆ ಫುಲ್ಲು ಅಂದ್ಕೊಂಡು ಹೇಳಿದ ತಕ್ಷಣ ಅಣ್ಣ ಇದು ಕಳಿಸ್ಬಿಡಿ ಅಲ್ಲೇ ಇಡಿಸ್ಕೊಳ್ಳಿ ಅಂತ ಹೇಳಿಬಿಟ್ರು. ಸೊ ನನಗೂ ಕೂಡ ಕಾಲ್ ಮಾಡಿ ಎಲ್ಲ ಹೇಳಿದ್ರು. ಸೊ ನಾನು ಕೂಡ ಉಳ್ಕೊಂಡೆ. ಆ್ಯಂಡ್ ಇವಾಗ ಪಟಾಕಿ ಹೊಡಿಯೋ ಕಾರ್ಯಕ್ರಮ. ಅವರು ಪಟಾಕಿ ಹೊಡಿಬೇಕು, ನೀನು ಹೋಗ್ಬೇಡ ಇರು ಅಂದ್ಕೊಂಡು ಹಿಂಸೆ ಮಾಡಿಸ್ಕೊಂಡ್ರು. ಸೊ ಇವಾಗ ಪಟಾಕಿ ಹೊಡಿಯೋ ಕಾರ್ಯಕ್ರಮ ಅಲ್ವಾ. ಸೊ ಬನ್ನಿ ಪಟಾಕಿ ಫುಲ್ ಚಿತಾಲ್ ಪತಾಲ್ ಅಂತ ಹೊಡೆದು ಹಾಕ್ಬಿಡೋದೆ. ಅವರು ಎಕ್ಸ್ಟ್ರಾಸು ತಂದಿದ್ರು, ಅದನ್ನೆಲ್ಲ ನಾವು ಹೊಡಿತಾ ಇದ್ದೋ. ಇದು ಸ್ಕೈ ಶಾಟ್ ಮಾತ್ರ ಅಣ್ಣ ಹೊಡೆದ್ರು. ಸ್ಕೈ ಶಾಟ್ ನಮಗೆಲ್ಲ ಹೊಡೆಯೋದಕ್ಕೆ ಬರೋದಿಲ್ಲ ಬಿಡಿ, ಅದು ಹೆಂಗೆ ಅಂತಲೂ ಗೊತ್ತೂ ಇಲ್ಲ ನಮಗೆ. ಸ್ಕೈ ಶಾಟು ಹೊಡಿಬೇಕಾದ್ರೆ ಅಲ್ಲೋಗಿ ವೀಡಿಯೋ ಮಾಡ್ಕೋಬೇಕಿತ್ತು. ಬಟ್ ನಾನು ಇಲ್ಲೇ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಗಾಡಿಗೆ ವೆಹಿಕಲ್ಸ್ ಎಲ್ಲ ಬರುತ್ತೆ ಅಂತ ಹೇಳಿ ಅವ್ರು ಅಲ್ಲೋಗಿ ಸ್ಟಾಪ್ ಮಾಡಿಸ್ತಾಯಿದ್ರು. ನನ್ನನ್ನು ಹೇಳಿದ್ರು, ಬಟ್ ಸಿಹಿ ಯಾರ ಜೊತೆನೂ ಹೋಗಲ್ವಲ್ಲ, ಹಾಗಾಗಿ ನಾನು ಹೋಗಲಿಲ್ಲ. ಮಳೆ ಬೇರೆ ಬರ್ತಾಯಿತ್ತು ಅಂತ ನಾನು ಒಳಗೇ ಇದ್ದೆ, ಸುಮ್ಮನೆ ವೀಡಿಯೋ ಮಾಡ್ಕೋತಾ ಇದ್ದೆ. ಆ ಕಡೆಯಿಂದ ವೀಡಿಯೋ ಮಾಡ್ಕೊಂಡ್ರೆ ಚೆಂದ ಕಾಣುತ್ತೆ. ಬಟ್ ಒಳಗೆ ಮಾಡಿರೋದ್ರಿಂದ ಒಂಥರ ಕಾಣಿಸ್ತಾ ಇದೆಯಲ್ಲ.
ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಕ್ಕ. ಈ ಶಾಪು ಇನ್ನೂ ಚೆನ್ನಾಗಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಶಾಪ್ ಓಪನ್ ಆಗಲಿ ದೊಡ್ಡದಾಗಿ. ಸೊ ಅದೇ ನಮ್ಮ ಆಸೆ. ಸೊ ಆ ಫಂಕ್ಷನ್ ಎಲ್ಲ ಚೆನ್ನಾಗಿ ಮುಗೀತು. ಆ್ಯಂಡ್ ಸ್ಕೈ ಶಾಟ್ ಆದಮೇಲೆ ನೆಕ್ಸ್ಟು ನಾವು ಸುಸುರು ಬತ್ತಿ ತೊಗೊಂಡೋಗಿ ನಾವು ಕೂಡ ಹಚ್ತಾ ಇದ್ವಿ ಹೂ ಕುಂದನ ಮತ್ತು ಕೃಷ್ಣ ಚಕ್ರನ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೂಪರ್ಬಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಸೊ ನಾವು ಪಟಾಕಿ ಎಲ್ಲ ಹೊಡೆದ್ಮೇಲೆ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಹಾಗಾಗಿ ಇವತ್ತಿನ ಡೇ ಇಷ್ಟೇ. ನಾನು ಮತ್ತೆ ಇದನ್ನು ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಮನೆಗೆ ಹೋಗಿ ವಿಡಿಯೋ ಮಾಡ್ಕೋತೀನೋ ಮಾಡ್ಕೊಳ್ಳಿದ್ದಿಲ್ವೋ ಅಂತ ಹೇಳಿ. ಸೊ ಮಾಡ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಡೇ. ಗೈಸ್, ನಾವು ನೆನ್ನೆ ನೈಟು ಇಲ್ಲೇ ಬಂದ್ವಿ, ಇಲ್ಲೇ ಉಳ್ಕೊಂಡ್ವಿ, ನಾವು ಹೋಗಲಿಲ್ಲ. ಆಮೇಲೆ ಈಗ ಹೊರಡಬೇಕು, ಬಟ್ ಇವ್ರು ಬಿಡ್ತಾ ಇಲ್ಲ, ಟೈಮ್ ಬೇರೆ ಈಗಲೂ ಹೊರಡ ಅಂಥದ್ದೇನಿರಲಿಲ್ಲ. ಅಲ್ಲೋಗಿ ಎಲ್ಲ ಕ್ಲೀನ್ ಮಾಡಿ ಹೊರಡೋಣ ಅಂದ್ಕೊಂಡ್ವಿ. ಬಟ್ ಸಿಹಿಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ. ನೈಟ್ ಎಲ್ಲ ನಾನು ಫುಲ್ ಎಚ್ಚರವಾಗಿದ್ದೀನಿ, ಮಲ್ಲಿಗೆ ಇಲ್ಲ ನೋಡಿ ತೋರಿಸಿ. ಈ ಬರೀ ಎದೆ ಮೇಲೆ ಹಾಕ್ಕೊಂಡು ಮಲಗಿದ್ದೀನಿ. ಅವಳನ್ನ ನೈಟ್ ಪೂರ್ತಿ ನನ್ನ ಕಣ್ಣು ನೋಡ್ಬೋದು ನೀವು. ನನಗಂತೂ ಫುಲ್ಲು ನಿದ್ದೆನೇ ಇಲ್ಲ. ಅದಕ್ಕೆ ಇವಾಗ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಹೋಗ್ತಾ ಇದ್ದೀನಿ. ಅವಳು ಹಾಗೆ ನೆನ್ನೆ ಮಳೆ ಅಲ್ವಾ, ಸಿಕ್ಕಾಪಟ್ಟೆ ಮಳೆ ಮೈಸೂರಲ್ಲಿ, ಹಾಗಾಗಿ ಸೊ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಅವಳು ಹುಷಾರು ತಪ್ಪಿದ್ದಾಳೆ. ಅಂದರೆ ಫಸ್ಟು ಶೀತ ಬಂತು, ಇವಾಗ ಜ್ವರ. ಹಾಗಾಗಿ ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳನ್ನ. ಇಲ್ಲೇ ಇರಬೇಕು ಅಂದರೆ ಇವತ್ತು ಇರಬೇಕು ಅಂದರೆ ಒಂದು 4 ಗಂಟೆ 5 ಗಂಟೆಗೆ ಹೊರಡೋಣ ಅಂದ್ಕೊಂಡಿದ್ದು. ಬಟ್ ಆದರೆ ಹುಷಾರಿಲ್ಲದ ಕಾರಣ ಬೆಳಗ್ಗೆನೇ ಎದ್ದೋಯ್ತಾ ಇದ್ದೀವಿ. ಬೆಳಗ್ಗೆನೇ ಎದ್ದೋ ನಾವು 9:30 ಆಗಿದೆ. ರೊಟ್ಟಿ ತಿನ್ಕೊಂಡು ಹೋಗಿ ಅಂತ ಹೇಳಿದ್ರಲ್ಲ ಅಂತ ಹೇಳಿ ನಾವು ಇದೀವಿ ಅಷ್ಟೇ. ಅಲ್ಲೋಡಿ ಚಿಂಟು ಇಲ್ಲಿ ಬೇರೆ ಇದೆ ಕರಿತಾ. ನನಗಂತೂ ಗೈಸ್ ಅವಳಿಗೆ ಜ್ವರ ಬಂದಿರೋದಕ್ಕೆ ತಲೆ ಕೆಟ್ಟೋಯ್ತೈತೆ ನನಗೆ. ಇಲ್ಲಿ ನೋಡ ಅಲ್ಲೋಡ ಈ ಹುಡುಗನ ಮಾರಾಟಕ್ಕಿದೆ. ಎಲ್ಲರೂ ಬೇಕಾದ್ರೆ ಸಂಪರ್ಕಿಸಿ. 3 ವರ್ಷ ಇನ್ನೂ 3 ತಿಂಗಳು ಕಮ್ಮಿ ಹುಡುಗ. ಯಾರಾದ್ರು ಬೇಕಿದ್ರೆ ಸಂಪರ್ಕಿಸಿ, ಕೊಡ್ತೀನಿ, ಮಾರಾಕ್ ಬಿಡ್ತೀನಿ. ತೀಟೆ ಮಾಡ್ತಾನೆ ನಿಮ್ಮ ಮನೇಲಿ. ನಿಮ್ಮ ಮನೆ ವಸ್ತುಗಳು ಯಾವುದು ಉಳಿಬಾರ್ದು ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಉಳಿಬೇಕು ಅನ್ನೋ ಆಸೆ ಇದ್ದರೆ ಅವ್ನ ಅಲ್ಲೇ ಬಿಟ್ಬಿಡಿ ಅರ್ಧದಲ್ಲಿ. ನನ್ನ ಮಗ ಕಣಪ್ಪ, ನನ್ನ ಮಗ ಆಡ್ತಾದೆ, ಮುಚ್ಚಂಡಿ ಆಡ್ತಾದೆ. ಭೂಮಿ ಅಕ್ಕ ಇನ್ನೂ ಎದ್ದಿಲ್ಲ, ಮಲಗಿದ್ದಾರೆ. ನಾವೇ ಮಲ್ಕೊಳ್ಳಿ ಅಂತ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಪಮ್ಮಿ ಅಣ್ಣ ಪ್ರಭಾ ಅವರು ಸೇರಿಕೊಂಡು ರೊಟ್ಟಿ ಮಾಡ್ತಾಯಿದ್ದಾರೆ. ಸೊ ಬನ್ನಿ ರೊಟ್ಟಿ ಎಲ್ಲಿಗೆ ಮುಗ್ದಿದೆ ತೋರಿಸ್ತೀನಿ. ಇವಾಗ ಹೊರಡ್ತೀವಿ ಹಂಗೆ. ಪ್ರಭಾ ಅವರು ಮತ್ತು ಪ್ರಮೋದಣ್ಣ ಅವರು ಇಬ್ಬರು ಸೇರಿಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದಾರೆ. ಅಕ್ಕಿ ರೊಟ್ಟಿನ ಪಮ್ಮಿ ಅಣ್ಣ ಮತ್ತು ಭೂಮಿ ಸಿಸು ಸಖತ್ತಾಗಿ ಮಾಡ್ತಾರೆ. ಅವರು ಕೇಳ್ತಾಯಿದ್ರು ಏನು ಟಿಫನ್ ಮಾಡೋದು ಅಂತ ಹೇಳಿ. ಅದಕ್ಕೆ ನಾನು ಪ್ರಭಾ ಅವ್ರಿಗೆ ಹೇಳಿದೆ, ಅಕ್ಕಿ ರೊಟ್ಟಿ ಮಾಡಿಸ್ಕೊಳ್ಳಿ, ಅಣ್ಣ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಸೊ ಅಕ್ಕಿ ರೊಟ್ಟಿ ಮಾಡೋಕ್ಕೆಲ್ಲ ಕಲಿಸ್ಕೊಂಡ್ರು. ನಾವು ಹೊರಡೋದಕ್ಕೆ ರೆಡಿ ಆಗಿದ್ವಿ. ಅವರು ನೀತು 2 ತಿನ್ಕೊಂಡು ಹೋಗೋರಿ, ಬೇಗ ಮಾಡಿಬಿಡ್ತೀವಿ ಅಂತ ಹೇಳಿ. ಪ್ರಭಾ ಅವ್ರಿಗೂ ಬರುತ್ತಂತೆ ಮಾಡೋದಕ್ಕೆ, ಅವರು ಕೂಡ ಮಾಡ್ತಾಯಿದ್ರು. ಅದೇ ತಟ್ಟಿ ಎಲ್ಲ ಕೊಡ್ತಾಯಿದ್ರು, ಅಣ್ಣ ಬೇಯಿಸ್ತಾಯಿದ್ರು. ನಮಗೆ ಮಾಡೋದಕ್ಕೆ ಬರಲ್ಲ, ನಾನು ಯಾವಾಗಲೂ ಟ್ರೈ ಕೂಡ ಮಾಡಿಲ್ಲ. ಬಟ್ ಪ್ರತಿ ಸರಿ ಅಣ್ಣ ಮಾಡಬೇಕಾದ್ರೆಲ್ಲ ನೋಡ್ಕೊಂಡು ಮನೆಗೆ ಹೋಗ್ತೀನಿ. ಬಟ್ ಯಾವಾಗಲೂ ಟ್ರೈ ಮಾಡಿಲ್ಲ ನಾನು. ಸೊ ಒಂದ್ಸಲ ಯಾವಾಗಲಾದರೂ ಟ್ರೈ ಮಾಡಬೇಕು, ನೋಡೋಣ ನಂಗೆ ಮಾಡೋಕ್ಕೆ ಬರುತ್ತಾ ಏನು ಅಂತ ಹೇಳಿ. ಅಲ್ಲಿ ಗೊಂಬೆಗೂ ಕೂಡ ರೈಸ್ ಎಲ್ಲ ಇಟ್ಟಿದ್ರು. ಸಿಹಿಗೂ ತಿನ್ಸ್ಕೊಂಡು ಹೋಗು ಅಂದರು. ನಾನು ಸ್ವಲ್ಪ ಸೆರ್ಲಾಕ್ ತಿನ್ನಿಸಿದೆ ಅವಳಿಗೆ, ಯಾಕಂದರೆ ನೈಟ್ ಅವಳು ಫುಲ್ ವಾಮಿಟ್ ಮಾಡಿದ್ಲು, ಊಟ ಎಲ್ಲ ಏನೂ ಮಾಡಿರಲಿಲ್ಲ. ಹಾಗಾಗಿ ಇಲ್ಲಿ ಇವಳುನು ಮತ್ತು ಅವನು ತೀಟೆ ಮಾಡಿಕೊಂಡು ಅದು ಫ್ಯಾನ್ ಏನೋ ಇದು ಮಾಡಿದರು. ಅದನ್ನು ಬಿಂದು ಅವರು ಸೇರಿಸ್ತಾಯಿದ್ರು. ಅವನ್ನ ಹಿಡ್ಕೊಂಡು ಆಟ ಆಡ್ತಾ ಇದ್ನಲ್ಲ ಆವಾಗ. ಆ್ಯಂಡ್ ಅವರು ರೊಟ್ಟಿ ಎಲ್ಲ ಬೇಯಿಸಿದ್ರು ಅಷ್ಟೊತ್ತಿಗೆ. ಸೊ ನಮ್ಗೆ ಹಾಕೊಟ್ರು. ನನಗಿದು ರೊಟ್ಟಿ ನೋಡ್ತಾ ಇದ್ರೆ ಏನು ನೆನಪು ಅಂದರೆ, ನಾನು ಬಸ್ರಿಲಿ ತಿಂದಿದ್ದೆ ಇವ್ರ ಮನೇಲಿ. ಒಂದು 7 ತಿಂಗಳು ಬಸ್ರಿ ಅನಿಸುತ್ತೆ, ಆವಾಗ ತಿಂದಿದ್ದೆ. ಗೊಂಬೆ 2 ತಿಂಗಳು ಮಗು ಅವಳು. ಆವಾಗ ನಾನು ಇಲ್ಲಿ ಬಂದು ಇದನ್ನು ತಿಂದಿದ್ದೆ. ಅದೇ ನೆನಪಾಯ್ತಿತ್ತು ನನಗೆ. ನಾನು ಅದನ್ನೇ ಹೇಳ್ತಾಯಿದ್ದೆ ಅಣ್ಣಂಗೆ, ಅಣ್ಣ ಆವಾಗ ಲಾಸ್ಟ್ ಟೈಮ್ ತಿಂದಿದ್ದು ಅಣ್ಣ ಅಂತ ಹೇಳಿ. ಬಟ್ ಸಖತ್ತಾಗಿತ್ತು. ನನಗಂತೂ ಸೀರಿಯಸ್ಸಾಗಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲಿ ಬಿಂದು ಅವರು ಕೂಡ ತಿಂತಾಯಿದ್ದಾರೆ. ಅವರೊಂದೆರಡು ರೊಟ್ಟಿ, ನಾನೊಂದೆರಡು ರೊಟ್ಟಿ ತಿನ್ಕೊಂಡು ಹೋಗೋದೆ. ಅವನಿಗೆ ತಿನ್ನಿಸ್ಲಿಲ್ಲ, ಯಾಕಂದರೆ ಅವನು ಬಸ್ಸಲ್ಲಿ ವಾಮಿಟ್ ಮಾಡ್ತಾನೆ ಅಂತೇಳಿ ತಿನ್ನಿಸ್ಲಿಲ್ಲ. ಹಾಗೆ ನಾನು ಬಾಕ್ಸ್ಗೆ ಹಾಕ್ಸ್ಕೊಳ್ಳಿ ಅಂತಂದೆ, ಒಂದು ಬಾಕ್ಸ್ಗೆ ಹಾಕ್ಸ್ಕೊಂಡು ಹೊರಟು.
ಸಿಹಿಗೆ ಅದೇ ಸರಿ ತಿನ್ನಿಸಿದ್ದೆ ನಾನು, ಹಾಗಾಗಿ ಇದನ್ನೇನು ತಿನ್ನಿಸ್ಲಿಲ್ಲ. ಇವ್ರು ಮಾತ್ರ ಸ್ವಲ್ಪ ಬಾಯಿಗೆ ಹಾಕಿದ್ರು. ನಾನು ಪ್ರಭಾ ಅವ್ರಿಗೆ ಮತ್ತು ಅಣ್ಣಂಗೆ ಬಾಯ್ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ ನಾವು ಆಟೋ ಬುಕ್ ಮಾಡಿಕೊಂಡು. ಅವ್ರ ಮನೆಯಿಂದ ಸಬರ್ಗೆ ಹೋಗ್ತಾ ಇದ್ದೀವಿ ನಾವು. ಭೂಮಿ ಅಕ್ಕ ಮಲಗಿದ್ರಿಂದ ಅವ್ರನ್ನ ನಾವು ಎಬ್ರಿಸೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಅವ್ರು ರೆಸ್ಟ್ ಮಾಡಿ ಮತ್ತೆ ಹೋಗಿ ಅಂಗಡಿ ತವೆಲ್ಲ ಕ್ಲೀನ್ ಮಾಡಬೇಕಲ್ಲ, ಹಾಗಾಗಿ ಅವ್ರನ್ನ ಎಬ್ರಿಸೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ನಾವು ಕೂಡ ಕ್ಲೀನ್ ಮಾಡಬೇಕಿತ್ತು, ಇರೋಣ ಒಂದು 4 ಗಂಟೆ 5 ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ಆಗಲಿಲ್ಲ, ಸಿಹಿಗೆ ಫೀವರ್ ಇರೋದ್ರಿಂದ ನಾನು ಚಾನ್ಸ್ ತೊಗೊಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಹೊರಟೆ. ಯಾಕಂದರೆ ಈಗ ಹೋದ ತಕ್ಷಣ ಮಾಲೆಗೌಡ ಶಾಪಿಗೆಲ್ಲಿ ತೋರಿಸ್ಬೇಕು ನಾನು, ಹಾಗಾಗಿ. ಆ್ಯಂಡ್ ಬಸ್ಸು ಸಿಕ್ತು, ಸೀಟ್ ಕೂಡ ಖಾಲಿ ಇತ್ತು. ಖಾಲಿ ಇರೋ ಸೀಟ್ಗೆ ಹತ್ತಿದ್ವಿ, ಹಾಸನ ಬಸ್ ಹತ್ತಿದ್ವಿ, ಹಾಗಾಗಿ ಬೇಗನೆ ರೀಚ್ ಆದ್ವಿ ನಾವು. ಸೊ ಫೈನಲಿ ಕೆ ಆರ್ ನಗರ ಬಸ್ ಸ್ಟಾಪಿಗೆ ಬಂದ್ವಿ ನಾವು. ಬಿಂದವ್ರು ಅವ್ರ ಮನೆಗೆ ಹೋಗ್ಬೇಕಲ್ವ, ಹಾಗಾಗಿ ಅವರ ಅಣ್ಣಂಗೆ ಎಲ್ರಿಗೂ ಕಾಲ್ ಮಾಡಿ ಕೇಳ್ತಾಯಿದ್ರು ಬನ್ನಿ ಕರ್ಕೊಂಡೋಗಿ ಅಂತ ಹೇಳಿ. ಇವನು ಬಾಯ್ ಮಾಡು ಅಂದರೆ ಬಾಯ್ ಮಾಡ್ತಾಯಿದ್ದ. ಸೊ ನಾನು ಕೂಡ ಅವ್ರು ಹೊರಡ್ತಿದ್ದಂಗೆ ನಾನು ಹೊರಡದೆ. ಅವರು ಕನ್ಫರ್ಮೇಷನ್ ಮಾಡ್ಕೋತಿದ್ದಾರೆ ಯಾರು ಬರ್ತಾರೆ ಅಂತ ಹೇಳಿ. ನಾನು ಸಿಹಿ ಬಂದು ಗೊಂಬೆದ ಫ್ರಾಕ್ ಹಾಕ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ನಾನು ಇಲ್ಲಿಂದನೇ ಹಾಸ್ಪಿಟ್ಲಿಗೆ ಹೋಗಲ್ಲ, ಮನೆಗೆ ಹೋಗೋಣ ಅಂತ ಹೇಳಿ. ಸೊ ನನ್ನ ಹತ್ರ ಅಮೌಂಟ್ ಇರಲಿಲ್ಲ, ಅದಕ್ಕೆ ಮನೆಗೆ ಹೋಗಿ ಕ್ಯಾಶ್ ಎತ್ಕೊಂಡು ಆಟೋಗೆ ಹೇಳಿ ಸಿಹಿಗೂ ಹಂಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಇವಾಗ ಮಾಲೆಗೌಡ ಶಾಪ್ಗೆ ಅಲ್ವಾ ಇರ್ತಾರೆ ಅವರು, ಹಾಗಾಗಿ ಬೇಗ ಹೋಗಿ ಬೇಗ ನಾನು ಇವ್ಳಿಗೂ ರೆಡಿ ಮಾಡಿಸ್ಕೊಂಡು ನಾನು ರೆಡಿ ಆಗಿಬಿಟ್ಟು ಕ್ಯಾಶ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ವ್ಲಾಗು ನೀವು ನೋಡ್ತಾ ಇರೋ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾವಾಗಲೂ ಅಷ್ಟೇ ಮಾಲೆಗೌಡ ಶಾಪ್ಗೆ ತೋರಿಸೋದು. ನಾನು ಮೈಸೂರಲ್ಲೂ ಕೂಡ ಯಾವ ಡಾಕ್ಟ್ರಿಗೂ ತೋರಿಸಲ್ಲ. ಒಂದ್ಸಲ ತೋರಿಸಿದ್ದಕ್ಕೆ ಇವ್ಳಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿ ನಾನು ಯಾವಾಗಲೂ ಮಾಲೆಗೌಡ ಶಾಪ್ಗೆ ಬಂದು ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಜನ ಯಾರೂ ಇಲ್ಲ. ಇವಾಗ ತೋರಿಸ್ಕೊಂಡು ಮನೆಗೆ ಹೋಗೋದೇನೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ.